ಇವತ್ತು ವರ್ಷದ ಕೊನೆಯ ದಿನ ನಮ್ಮ ವಿಡಿಯೋಸ್ಗಳನ್ನ ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ತಿಳ್ಕೊಳ್ಳೋ ಕುತೂಹಲ ತುಂಬಾನೇ ಇದೆ. ಹಾಗೆ 2025ರಲ್ಲಿ ಆಗಿರೋ ಎಲ್ಲಾ ಕಹಿ ಘಟನೆಗಳನ್ನ ಮರೆತು 2026ಕ್ಕೆ ಬರೀ ಸಿಹಿ ಘಟನೆಗಳನ್ನ ಮಾತ್ರ ತಗೊಂಡೋಗಿ ನಮ್ಮ ಜೀವನದಲ್ಲಿ ಸಿಗೋ ಪ್ರತಿಯೊಬ್ರು ಕೂಡ ನಮಗೆ ಒಂದಲ್ಲ ಒಂದು ಪಾಠನ ಕಲಿಸ್ತಾರೆ. ಆ ಪಾಠ ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಅದನ್ನ ನಾವು ಯಾವ ತರ ತಗೋತೀವಿ ಅನ್ನೋದು ನಮ್ಮ ಕೈನಲ್ಲಿರತ್ತೆ. ನನಗಿವತ್ತಾಗಿದ್ದ ಅನುಭವದಲ್ಲಿ ದೇವರು ನಮಗೆ ಯಾವ್ದಾದ್ರು ಮುನ್ಸೂಚನೆ ಕೊಡ್ಬೇಕು ಅನ್ನೋದಿದ್ರೆ ಅದನ್ನ ಯಾರ ಮುಖಾಂತರನಾದ್ರೂ ನಮಗೆ ತಲುಪಿಸ್ತಾರೆ. ಈ 2025ರಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ರಿ, ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾ ಇದ್ರಿ. ನೀವಿಷ್ಟು ಪ್ರೀತಿಯಿಂದ ನಿಷ್ಠೆಯಿಂದ ಮಾಡಿರೋ ಆಶೀರ್ವಾದನ ನಾವು ಎಷ್ಟೇ ವರ್ಷ ಎಷ್ಟೇ ಜನ್ಮ ಹುಟ್ಟು ಬಂದ್ರೂ ಕೂಡ ತೀರ್ಸೋದಕ್ಕಾಗಲ್ಲ. ಹಾಗೆ ಮುಂದೆ ಬರೋ ಪ್ರತಿ ವರ್ಷಗಳು ಕೂಡ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿ ಇರಬೇಕು. ಆದಷ್ಟು ನಮ್ಮ ಕೈನಲ್ಲಾಗೋ ಒಳ್ಳೆ ಕೆಲಸನ ಮಾಡ್ತಾನೆ ಇರ್ತೀವಿ. ಯಾರು ನಿಮಗಾಗಿ ಕಾಯುತ್ತಾರೆ ಅವರಿಗಾಗಿ ಬದುಕಿ, ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ, ನಿಮಗಾಗಿ ಯಾರು ಪ್ರತಿ ಕ್ಷಣ ಹಂಬಲಿಸುತ್ತಾರೆ ಅವರನ್ನು ಪ್ರೀತಿಸಿ. ದಿನ ಶುಭವಾಗಲಿ.